ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಸ್ಫೂರ್ತಿ. ಮೀರಾ ಆಗ ತಾನೇ ಓದು ಮುಗಿಸಿದ್ದಳು. ಕೆಲಸದ ಬೇಟೆಯಲ್ಲಿದ್ದು ತಾನೇ ಸ್ವಂತ ಬಿಸಿನೆಸ್ ಮಾಡಬೇಕೆಂದು ತುಂಬ ಆಸೆಪಟ್ಟು ಕಷ್ಟಪಡುತ್ತಿದ್ದಳು. ತನ್ನ ಕಾಲೇಜಿನಲ್ಲಿ ಜೊತೆಗೆ ಓದಿದ್ದ ರವಿಯನ್ನು ಮೀರಾ ತುಂಬ ಪ್ರೀತಿಸುತ್ತಿದ್ದಳು. ಮೀರಾ ತುಂಬ ದಪ್ಪಗಿದ್ದ ಕಾರಣ ಎಲ್ಲರೂ ಅವಳನ್ನು ತಮಾಷೆ ಮಾಡುತ್ತಿದ್ದರು. ಆದರೆ ದಪ್ಪಗಿದ್ದ ಮೀರಾಳನ್ನೇ ರವಿ ಇಷ್ಟಪಟ್ಟಿದ್ದ. ಕಾಲೇಜು ಮುಗಿದ ನಂತರ ಅದೊಂದು ದಿನ ರವಿ ಮೀರಾಳನ್ನು ಭೇಟಿಯಾಗಿ, ಮೀರಾ, ನಾನು ತಿಳಿಸುವ ಜಿಮ್ ಸೆಂಟರಿಗೆ ನೀನು ಬರಬೇಕು. ಅಲ್ಲಿ ದೇಹ ಸಣ್ಣಗಾಗಲು ಎಲ್ಲ ರೀತಿಯ ವ್ಯಾಯಾಮ ತಿಳಿಸಿಕೊಡುತ್ತಾರೆ. ರವಿ, ಇಂದು ದೇವಸ್ಥಾನಕ್ಕೆ ನೀನು ಮತ್ತು ನಿನ್ನ ತಾಯಿಯನ್ನು ಕರೆದುಕೊಂಡು ಬರುತ್ತೀಯಾ ಮತ್ತು ನನ್ನನ್ನು ಭೇಟಿ ಮಾಡಿಸುತ್ತೀಯಾ ಅಂತ ಮಾತು ಕೊಟ್ಟಿದ್ದೆ. ಆದರೆ ನಿನ್ನ ತಾಯಿ ಬಂದಿಲ್ಲವಲ್ಲ ಎನ್ನುವಾಗ, ಮೀರಾ, ಎಲ್ಲ ತಿಳಿದು ತಿಳಿಯದವರಂತೆ ಆಡುತ್ತೀಯಲ್ಲ. ನನ್ನ ತಾಯಿಗೆ ದಪ್ಪಗಿರುವ ಹೆಣ್ಣು ಮಕ್ಕಳನ್ನೇ ಇಷ್ಟವಿಲ್ಲ. ಆದ್ದರಿಂದ ಅವರು ಕರೆದರೂ ಬರೋದಿಲ್ಲ ಅಂತಾನೇ ಕರೆದುಕೊಂಡು ಬಂದಿಲ್ಲ. ಅದಕ್ಕೆ ಅಂತಲೇ ನಿನ್ನನ್ನು ಜಿಮ್ಗೆ ಹೋಗಲು ಹೇಳುತ್ತಿರೋದು. ಅಲ್ಲಿ ಹೋದ ನಂತರ ನಿನ್ನ ದೇಹ ಸಣ್ಣದಾದ ಮೇಲೆ ನನ್ನ ತಾಯಿ ನಿನ್ನನ್ನು ಒಪ್ಪಿಕೊಳ್ಳುತ್ತಾರೆ. ರವಿ, ನಾವು ಪ್ರೀತಿಸುವುದಕ್ಕೆ ಮುಂಚೆ ನಾನು ದಪ್ಪಗೆ ಇದ್ದೆ. ಆಗ ನನ್ನನ್ನು ನೋಡಿ ನೀನು ಇಷ್ಟಪಟ್ಟಿದ್ದೆ ನಿಜ ತಾನೆ? ಆಗ ನೀನು ಚಿಂತಿಸಬೇಕಾಗಿತ್ತು. ಮುಂದೆ ಒಂದು ದಿನ ತಾಯಿ ಇದಕ್ಕೆಲ್ಲ ಒಪ್ಪುವುದಿಲ್ಲ ಎಂದು. ಹಾಗಿದ್ದ ಮೇಲೆ ನನ್ನನ್ನು ಕಾಡಿಸಿ ಪ್ರೀತಿ ಮಾಡಿದ್ದೆ. ಈಗ ನನ್ನ ದಪ್ಪ ಶರೀರ ನಿನಗೆ ಕಷ್ಟವಾಗುತ್ತಿದೆ ಅಲ್ಲವಾ ಎನ್ನುವಾಗ, ಅದು ಹಾಗಲ್ಲ ಮೀರಾ, ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊ ಎನ್ನುವನು. ನೋಡು ರವಿ, ಈಗ ನಾನು ಎಲ್ಲಿಗೂ ಬರೋದಿಲ್ಲ. ನಿನ್ನ ಮಾತು ಕೇಳಿ ಅದೆಷ್ಟು ದಿನ ಉಪವಾಸ ಇದ್ದೆ. ನನ್ನ ಪ್ರೀತಿಯ ಊಟ ತಿಂಡಿಗಳನ್ನು ಬಿಟ್ಟೆ. ಆದರೂ ನನ್ನ ದೇಹ ಸಣ್ಣಗಾಗಲಿಲ್ಲ. ಸಣ್ಣವಳಿದ್ದಾಗಲೇ ನಾನು ಹೀಗೆ ಇರೋದು. ಆದರೂ ನಿನ್ನ ಕಿರಿಕಿರಿ ಯಾವತ್ತೂ ತಪ್ಪಿಲ್ಲ. ನೀನು ವಿವಾಹಕ್ಕೆ ಮೊದಲೇ ಹೀಗೆಲ್ಲ ಹೇಳಿರುತ್ತಿದ್ದರೆ ವಿವಾಹವಾದ ನಂತರ ನಿನ್ನ ಮತ್ತು ನಿನ್ನ ತಾಯಿಯ ಅವಸ್ಥೆಯಾದರೂ ಏನು? ನನಗಂತೂ ಯೋಚಿಸಿದರೆ ತುಂಬ ಭಯವಾಗುತ್ತೆ ಎನ್ನುವಳು. ರವಿಯ ಮನೆಯಲ್ಲಿ ಅವನ ತಾಯಿಯು ತನ್ನ ಗೆಳತಿಯೊಂದಿಗೆ ಮಾತನಾಡುತ್ತಿದ್ದರು. ನಿಮ್ಮ ಮಗ ರವಿ ಅದು ಯಾವುದೋ ದಪ್ಪಗಿರುವ ಹುಡುಗಿಯೊಂದಿಗೆ ಓಡಾಡುತ್ತಿದ್ದಾನಲ್ಲ ಎಂದು ಕೇಳುವಾಗ ರವಿಯ ತಾಯಿಗೆ ತುಂಬ ಕೋಪ ಬಂದು ಫೋನ್ ಇಡುವರು. ಅಷ್ಟರಲ್ಲಿ ರವಿ ಮನೆಗೆ ಬಂದಾಗ ನಡೆದ ವಿಷಯಗಳನ್ನು ಕೇಳುವಾಗ, ಹೌದು ಅಮ್ಮ, ನಾನು ಮತ್ತು ಮೀರಾ 1 ವರ್ಷದಿಂದ ಪ್ರೀತಿಸುತ್ತಿದ್ದೇವೆ. ನಮ್ಮ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಮೀರಾ ದಪ್ಪಗಿರಬಹುದು, ಆದರೆ ಮನಸ್ಸಿನಲ್ಲಿ ತುಂಬ ಒಳ್ಳೆಯವಳು ಅಮ್ಮ ಎನ್ನುವಾಗ, ಸಾಕು ಸುಮ್ಮನಿರೋ, ನಿನಗೆ ಬೇರೆ ಯಾವ ಹೆಣ್ಣು ಸಿಗಲಿಲ್ಲವಾ? ಅವಳನ್ನೇನಾದರೂ ನೀನು ವಿವಾಹವಾದರೆ ನನ್ನ ಸೊಸೆ ಅಂತ ಕುಟುಂಬದಲ್ಲಿ ಹೇಗೆ ಪರಿಚಯಪಡಿಸಿಕೊಳ್ಳಲಿ? ನಮ್ಮ ಅಂತಸ್ತು ಏನು ಅಂತ ನಿನಗೆ ತಿಳಿದಿದೆಯಾ? ನಾಚಿಕೆಯಾಗುವುದಿಲ್ಲವಾ ನಿನಗೆ ಅವಳನ್ನು ಪ್ರೀತಿ ಮಾಡಲು? ನೀನು ಇರುವ ಲೆವೆಲ್ಗೆ ಎಂತಹ ಹುಡುಗಿ ಸಿಗುತ್ತಾಳೆ ಗೊತ್ತಾ? ಇನ್ನೂ ಒಂದು ಮಾತು ಅವಳ ಬಗ್ಗೆ ನೀನು ಹೇಳಿದರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ಅಷ್ಟಕ್ಕೂ ಅವಳಿಗೆ ಏನು ಕೆಲಸ ಎಂದು ಕೇಳುವಾಗ, ನನ್ನಂತೆ ಓದಿದ್ದಾಳೆ, ಯಾವುದೋ ಬಿಸಿನೆಸ್ ಮಾಡುತ್ತೇನೆ ಎನ್ನುತ್ತಾ ಓಡಾಡುತ್ತಿದ್ದಾಳೆ ಅಮ್ಮ ಎನ್ನುವಾಗ, ಗಂಡಸರಿಗೆ ಇಲ್ಲಿ ಸರಿಯಾಗಿ ಬಿಸಿನೆಸ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಅಂಥದ್ದರಲ್ಲಿ ಇವಳು ದಡೂತಿ ಮೈ ಇಟ್ಟುಕೊಂಡು ಏನು ತಾನೇ ಮಾಡುತ್ತಾಳೆ? ಈಗಾಗಲೇ ನಿನಗೆ ಒಳ್ಳೆಯ ಕೆಲಸ ದೊರೆತಿದೆ. ಶ್ರೀಮಂತರ ಮನೆಯಿಂದ ನಿನಗೆ ಅದೆಷ್ಟು ಚೆನ್ನಾಗಿರುವ ಹುಡುಗಿ ಸಿಗುತ್ತಾಳೆ ಗೊತ್ತಾ ಎಂದು ಮಾತನಾಡುತ್ತಿರುವಾಗಲೇ ಮೀರಾ ಕರೆ ಮಾಡುವಳು. ಕರೆ ಸ್ವೀಕರಿಸಿದ ರವಿಯು ಮೀರಾಳ ಬಳಿ ಪುನಃ ಜಿಮ್ ಹೋಗುವ ವಿಷಯವನ್ನು ಪ್ರಸ್ತಾಪಿಸುವನು. ನೋಡು ರವಿ, ಇಷ್ಟು ತನಕ ನೀನು ಹೇಳಿದ ಎಲ್ಲ ಕಸರತ್ತುಗಳನ್ನು ನಡೆಸಿದ್ದೇನೆ. ನನ್ನ ದೇಹ ಹೀಗೆ ಇರುತ್ತೆ. ನನ್ನನ್ನು ಒಪ್ಪಿಕೊಂಡು ವಿವಾಹವಾಗುವುದಾದರೆ ಸರಿ,
ಇಲ್ಲದಿದ್ದರೆ ನನ್ನನ್ನು ಮರೆತು ನೀನು ಬೇರೆ ವಿವಾಹವಾಗು ಎಂದು ಬೇಸರದಿಂದಲೇ ಫೋನ್ ಇಡುವಳು. ಹೀಗೆ ದಿನ ಕಳೆದಂತೆ ಮೀರಾ ಕೆಲವು ಕಡೆ ಕೆಲಸಕ್ಕೆ ಅರ್ಜಿ ಹಾಕಿ ಇಂಟರ್ವ್ಯೂಗೆ ಹೋದಾಗ ಅವಳ ದಪ್ಪ ಶರೀರಕ್ಕೆ ಕೆಲವರು ಅವಳನ್ನು ತಮಾಷೆ ಮಾಡಿ ಕಳುಹಿಸುವರು. ಮೀರಾ ಇದರಿಂದ ತುಂಬ ನೊಂದು ಹೋಗಿದ್ದಳು. ಅದೊಂದು ದಿನ ರವಿಗೆ ಯಾವುದೋ ವಿಷಯದ ಬಗ್ಗೆ ಮಾತನಾಡಲು ಮೀರಾ ಕರೆ ಮಾಡಿದಾಗ ರವಿಯ ತಾಯಿಯು ಕರೆ ಸ್ವೀಕರಿಸುವರು. ಹಲೋ ಅಮ್ಮ, ರವಿ ಇದ್ದರೆ ಫೋನ್ ಕೊಡಿ ಎನ್ನುವಾಗ, ಯಾರೇ ನೀನು? ನನ್ನನ್ನು ಅಮ್ಮ ಎನ್ನಲು ನಿನಗೆ ಯಾವ ಯೋಗ್ಯತೆ ಇದೆ? ಬಣ್ಣದ ಮಾತುಗಳನ್ನಾಡಿ ನನ್ನ ಮಗನನ್ನು ಮೋಡಿ ಮಾಡಿದ್ದೀಯಾ? ಅವನಿಗೆ ನೀನು ಅಂದರೆ ಇಷ್ಟವಿಲ್ಲ. ಇದನ್ನು ನಿನ್ನ ಮುಖ ನೋಡಿ ಹೇಳಲು ಅವನಿಂದ ಸಾಧ್ಯವಾಗಿಲ್ಲ ಅಷ್ಟೆ. ಆದ್ದರಿಂದ ಅವನ ನಿರ್ಧಾರವನ್ನು ನಾನು ತಿಳಿಸುತ್ತಿದ್ದೇನೆ. ಅವನಿಗೆ ಈಗಾಗಲೇ ಹೆಣ್ಣು ನೋಡಿ ಆಗಿದೆ. ನೀನು ಯಾವುದೇ ಕಾರಣಕ್ಕೂ ಅವನಿಗೆ ಕರೆ ಮಾಡಕೂಡದು ಎಂದು ಅವಳ ಮಾತುಗಳಿಗೂ ಕಾಯದೆ ಫೋನ್ ಇಡುವರು. ತಾಯಿಯ ಮಾತುಗಳಿಂದ ರವಿ ತುಂಬ ಬೇಸರ ಪಡುವನು. ಮೀರಾ ಬೇಸರದಿಂದಲೇ ಕಣ್ಣೀರು ಸುರಿಸುತ್ತಾ ನಿದ್ದೆಗೆ ಜಾರುವಳು. ಮಾರನೇ ದಿನ ಮೀರಾಳ ಕಾಲೇಜಿನ ಗೆಳೆಯ ಹಾಗೂ ದೂರದ ಸಂಬಂಧಿಯಾದ ಅರುಣ್ ಅಚಾನಕ್ಕಾಗಿ ಭೇಟಿಯಾಗುವನು. ಹೀಗೆ ಮಾತನಾಡುತ್ತಾ ಮೀರಾ ತನ್ನ ಕಷ್ಟಗಳನ್ನು ತಿಳಿಸುವಳು. ನೋಡು ಮೀರಾ, ನೀನು ದಪ್ಪಗಾಗಿದ್ದ ಕಾರಣಕ್ಕೆ ಯಾರೂ ನಿನಗೆ ಕೆಲಸ ಕೊಡುವುದಕ್ಕೆ ಮುಂದೆ ಬರುತ್ತಿಲ್ಲ. ಪರವಾಗಿಲ್ಲ, ನೀನು ಕಾಲೇಜಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಹಾಡು ಹಾಡುತ್ತಿದ್ದೆ. ಆಗಲೇ ನಾನು ನಿನಗೆ ತಿಳಿಸಿದ್ದೆ, ನೀನು ಒಳ್ಳೆಯ ಹಾಡನ್ನು ಹಾಡುತ್ತೀಯಾ, ಮುಂದೆ ಒಳ್ಳೆಯ ಹಾಡುಗಾರ್ತಿ ಆಗುತ್ತೀಯಾ ಅಂತ. ಈಗ ಅದು ಒಂದು ಕಡೆ ಆಡಿಷನ್ ಶುರುವಾಗಿದೆ. ನೀನು ಅಲ್ಲಿಗೆ ನಿನ್ನ ಹೆಸರನ್ನು ನೀಡಿ ನೋಂದಾಯಿಸು ಎಂದು ಒತ್ತಾಯ ಮಾಡುವನು. ಮೀರಾ ಅವನ ಒತ್ತಾಯಕ್ಕೆ ಮಣಿದು ತನ್ನ ಹೆಸರು ನೋಂದಾಯಿಸಿಕೊಂಡು ಮೊದಲನೇ ಸಾರಿ ಹಾಡನ್ನು ಹಾಡುವಳು. ಅವಳ ಅದ್ಭುತ ಕಂಠದಿಂದ ಹೊರಹೊಮ್ಮಿದ ಹಾಡಿಗೆ ಎಲ್ಲರೂ ಆಶ್ಚರ್ಯಪಡುವರು. ಮೀರಾ ಕೊನೆಗೂ ಆ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗುವಳು. ಮುಂದಕ್ಕೆ ನಡೆದದ್ದೆಲ್ಲ ಒಂದು ಕನಸಿನಂತೆ ನೆರವೇರುತ್ತದೆ. ಅರುಣ್ ಅವಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿ ಅವಳನ್ನು ಒಳ್ಳೆಯ ಮಟ್ಟಕ್ಕೆ ತಂದು ನಿಲ್ಲಿಸುವನು. ಅಂದು ಹಾಡಿನ ಸ್ಪರ್ಧೆಯಲ್ಲಿ ವಿಜೇತರನ್ನು ಆಯ್ಕೆ ಮಾಡುವ ದಿನವಾಗಿತ್ತು. ಮೀರಾ ಎಲ್ಲ ಅಡೆತಡೆಗಳನ್ನು ಭೇದಿಸಿ ಫೈನಲ್ನಲ್ಲಿ ಮೊದಲಿಗಲಾಗುವಳು. ನಂತರ ಮೀರಾಳ ಜೀವನವೇ ಬದಲಾಗಿ ಹೋಗಿತ್ತು. ದಪ್ಪಗಿದ್ದ ಮೀರಾಳ ಶಬ್ದ ಎಲ್ಲರನ್ನೂ ಮೋಡಿ ಮಾಡಿತ್ತು. ದಿನ ಕಳೆದಂತೆ ಮೀರಾ ತನ್ನ ಮಧುರ ಕಂಠದಿಂದಲೇ ಜನ ಮನೆಗಳ ಮನಸ್ಸಿನಲ್ಲಿ ನೆಚ್ಚಿನ ಹಾಡುಗಾರ್ತಿಯಾಗುವಳು. ಹಲವು ಸಿನಿಮಾಗಳಿಗೂ ಅವಳ ಹಾಡಿನ ಬೇಡಿಕೆ ಬಂದಿರುತ್ತದೆ. ಈಗ ಮೀರಾ ಅಂತೂ ಮೊದಲಿನಂತಿಲ್ಲ. ದೊಡ್ಡ ಬಂಗಲೆ, ಕಾರು, ಕೆಲಸದವರು ಎಂದು ಅವಳ ಜೀವನ ಶೈಲಿಯೇ ಬದಲಾಗಿ ಹೋಗಿತ್ತು. ಅವಳ ಪ್ರಸಿದ್ಧಿಯನ್ನು ನೋಡಿ ರವಿಯ ತಾಯಿಯು ರವಿಯನ್ನು ಕರೆದುಕೊಂಡು ಅವಳ ಮನೆಗೆ ಅದೊಂದು ದಿನ ಬರುವರು. ಅವರನ್ನು ನೋಡಿದ್ದೇ ಮೀರಾ ತುಂಬ ಆತ್ಮೀಯತೆಯಿಂದ ಒಳಕರೆಯುವರು. ಆಗ ತಾಯಿಯು ರವಿಯೊಂದಿಗೆ, ನಾನು ಹೇಳಿರಲಿಲ್ಲವಾ ಮೀರಾ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಂತ, ಈಗ ಬಾ ನಡೆ ಒಳಗೆ ಎಂದು ಒಳ ಹೋಗುವರು. ರವಿಗೆ ತೀರಾ ಮನಸ್ಸೇ ಇರೋದಿಲ್ಲ. ಮೀರಾಳ ಬೃಹತ್ ಬಂಗಲೆಯನ್ನು ನೋಡಿ ರವಿ ಮತ್ತು ತಾಯಿಗೆ ತಲೆ ಸುತ್ತು ಬಂದಂತೆ ಎನ್ನಿಸುತ್ತದೆ. ಕೆಲಸದಾಕೆಯು ಇಬ್ಬರಿಗೆ ಫ್ರೆಶ್ ಜ್ಯೂಸ್ ತಂದು ಕೊಡುವಳು. ಅದನ್ನು ಕುಡಿತು ಮಾತು ಮುಂದುವರೆಸುತ್ತಾ, ನೋಡಮ್ಮ ಮೀರಾ, ನನಗೂ ಸ್ವಲ್ಪ ಸ್ವಾರ್ಥವಿತ್ತು. ನೀನು ತುಂಬ ದಪ್ಪಗಿದ್ದೀಯಾ ಅಂತ ವಿವಾಹಕ್ಕೆ ಒಪ್ಪಿರಲಿಲ್ಲ. ಆದರೆ ನನ್ನ ಕುಟುಂಬದಲ್ಲಿ ಎಲ್ಲರೂ ನನ್ನ ಮನಸ್ಸನ್ನು ಬದಲಾಯಿಸಿದ್ದಾರೆ. ದಪ್ಪಗಿರುವವರು ಯಾರು ಮದುವೆ ಆಗೋದೇ ಇಲ್ಲವಾ? ಅವರ ಮನಸ್ಸು ಒಳ್ಳೆಯದಿರುತ್ತೆ, ಹಾಗೆ ಹೀಗೆ ಅಂತ ತಿಳಿಸಿದ ಮೇಲೆ ನನಗೂ ರವಿಯ ಆಸೆಯನ್ನು ಈಡೇರಿಸಲು ಮನಸ್ಸಾಗಿತ್ತು. ಅವನು ಯಾವಾಗಲೂ ನಿನ್ನದೇ ಜಪದಲ್ಲಿ ಕುಳಿತಿರುತ್ತಾನೆ.
ರವಿ ಕೂಡ ನಿನ್ನದೇ ಯೋಚನೆಯಲ್ಲಿದ್ದಾನೆ. ನಿಮ್ಮಿಬ್ಬರನ್ನು ಬೇರೆ ಮಾಡಲು ಯತ್ನಿಸಿದ್ದಕ್ಕೆ ನನ್ನನ್ನು ಕ್ಷಮಿಸು. ಆದಷ್ಟು ಬೇಗ ನಿಮ್ಮಿಬ್ಬರ ವಿವಾಹ ನಡೆದರೆ ಸಾಕು ಎನ್ನುವಾಗ ಮೀರಾ ಅವರನ್ನೊಮ್ಮೆ ಸೂಕ್ಷ್ಮವಾಗಿ ನೋಡುತ್ತಾ, ಆಂಟಿ, ನಾನು ಹೀಗೆ ಹೇಳುತ್ತಿದ್ದೇನೆ ಅಂತ ಬೇಸರ ಪಟ್ಟುಕೊಳ್ಳಬೇಡಿ. ನಾನು ಈಗಾಗಲೇ ತುಂಬ ದಪ್ಪಗಿದ್ದೀನಿ. ನನ್ನ ಶರೀರವನ್ನು ನಾನು ಪ್ರೀತಿಸುತ್ತೇನೆ. ಹಾಗೆಯೇ ನಾನು ಈಗಾಗಲೇ ನಮ್ಮ ಸಂಬಂಧಿಕರಾದ ಅರುಣ್ಣನ್ನು ವಿವಾಹವಾಗಲು ಹೊರಟಿದ್ದೇನೆ. ಅರುಣ್ಗೆ ನಾನು ದಪ್ಪಗಿರುವುದು ವಿಷಯವೇ ಅಲ್ಲ. ನನ್ನ ಎಲ್ಲ ಕಾರ್ಯಕ್ಕೂ ಅವನೇ ಸ್ಫೂರ್ತಿ. ಎಲ್ಲರೂ ನನ್ನನ್ನು ಕಾಲ ಕಸದಂತೆ ನೋಡುವಾಗ ಅರುಣ್ ಮುಂದೆ ಬಂದು ನನ್ನನ್ನು ಈ ಗಾಯನ ಲೋಕಕ್ಕೆ ಕರೆತಂದಿದ್ದ. ಅವನ ಸ್ಫೂರ್ತಿಯಿಂದ ನಾನು ಇಂದು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಯಾವುದೇ ಫಲಾಪೇಕ್ಷೆ ಯೋಚಿಸದೆ ಅವನು ನನಗೆ ಸಹಾಯ ಮಾಡಿದ್ದ. ಹೀಗಿರುವಾಗ ಅವನಿಗೆ ನನ್ನ ಮೇಲೆ ಪ್ರೀತಿ ಶುರುವಾಗಿ ನನ್ನ ಬಳಿ ತಿಳಿಸಿದಾಗ ನನಗೆ ನಿರಾಕರಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಾಗಿಲ್ಲ. ಈಗಾಗಲೇ ನಮ್ಮಿಬ್ಬರ ನಿಶ್ಚಿತಾರ್ಥ ಕೂಡ ನಡೆದಿದೆ. ನಿಮ್ಮ ಮಗನಿಗೆ ನೀವು ತೆಳ್ಳಗೆ ಬೆಳ್ಳಗಿರುವ ಹುಡುಗಿಯನ್ನು ನೋಡಿ ವಿವಾಹ ಮಾಡಿ ಎನ್ನುವಾಗ ಮೀರಾಳ PA ಹತ್ತಿರಕ್ಕೆ ಬಂದು, ಮೇಡಮ್, ಅರ್ಜೆಂಟಾಗಿ ನಿಮ್ಮನ್ನು ಹೆಸರಾಂತ ಮೂವಿ ಡೈರೆಕ್ಟರ್ ಭೇಟಿ ಮಾಡಲು ಬಯಸಿದ್ದಾರೆ. ಆದ್ದರಿಂದ ಈಗ ಕೂಡಲೇ ಹೊರಡಬೇಕು ಎನ್ನುವಾಗ ಮೀರಾ ರವಿಯ ತಾಯಿಯ ಕಡೆ ನೋಡಿ, ನನಗೆ ಸಮಯವಾಯಿತು, ಹೊರಡುತ್ತೇನೆ ಎನ್ನುತ್ತಾ ಸ್ವಲ್ಪವೂ ಕನಿಕರ ಪಡದೆ ಅಲ್ಲಿಂದ ಹೊರ ನಡೆಯುವಳು. ರವಿಯು ಬೇಸರದಿಂದ ತನ್ನ ತಾಯಿಯನ್ನು ನೋಡುತ್ತಾ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಪ್ರೀತಿಯನ್ನು ಕಳೆದುಕೊಂಡೆ. ಇನ್ನು ನಾನು ಯಾವುದೇ ಕಾರಣಕ್ಕೂ ವಿವಾಹವಾಗಲಾರೆ ಎನ್ನುತ್ತಾ ಬೇಸರದಿಂದ ಅಲ್ಲಿಂದ ಹೊರ ನಡೆಯುವನು. ರವಿಯ ತಾಯಿಯು ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸುತ್ತಾ ಅವನ ಹಿಂದೆಯೇ ಹೋಗುವರು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.